ಟ್ರೆಂಡ್ರಿನ್ ಅಂದ್ರೇನು? ಇದೊಂದು PBS. PBS ಅಂದ್ರೆ ಪಬ್ಲಿಕ್ ಬೈಸೈಕಲ್ ಶೇರಿಂಗ್. ನಿಮ್ಗೆ ಹತ್ರ ಇರೋ ಹಬ್ನಲ್ಲಿ ಸುಲಭವಾಗಿ ಸೈಕಲ್ನ ಬಾಡಿಗೆಗೆ ತಗೊಂಡು ಊರೆಲ್ಲ ಸುತ್ತಾಡಿ ಯಾವುದೇ ಹಬ್ನಲ್ಲಿ ಸೈಕಲ್ನ ರಿಟರ್ನ್ ಮಾಡಬಹುದು. ಈ ಹೊಸ ಸಿಸ್ಟಮ್ ಟ್ರೆಂಡ್ರಿನ್ ರೂಪದಲ್ಲಿ ಮೈಸೂರಿಗೆ ಬಂದಿದೆ. ಅದ್ ಸರಿ, PBS ಯಾಕ್ ಬೇಕು? ಹಣ, ಆರೋಗ್ಯ, ಪರಿಸರ ಉಳಿಸೋಕೆ ಇವೆಲ್ಲ ಬರೀ ನಾವ್ ಕೊಡೋ ಸ್ಮಾರ್ಟ್ ಕಾರ್ಡ್ ನಿಂದನೇ ಆಗುತ್ತೆ. ಸ್ಮಾರ್ಟ್ ಕಾರ್ಡ್ ಬೇಕಾದ್ರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ರಿಜಿಸ್ಟ್ರೇಷನ್ ನ ಟ್ರೆಂಡ್ರಿನ್ ವೆಬ್ಸೈಟ್ ನಲ್ಲಿ, ಮೊಬೈಲ್ ಆಪ್ ಹಾಗೂ ಟ್ರೆಂಡ್ರಿನ್ ರಿಜಿಸ್ಟ್ರೇಷನ್ ಸೆಂಟರ್ಗಳಲ್ಲಿ ಮಾಡಬಹುದು. ರಿಜಿಸ್ಟ್ರೇಷನ್ ಆದ್ಮೇಲೆ ಟ್ರೆಂಡ್ರಿನ್ ರಿಜಿಸ್ಟ್ರೇಷನ್ ಸೆಂಟರ್ಗಳಲ್ಲಿ ನಿಮ್ಮ ಸ್ಮಾರ್ಟ್ ಕಾರ್ಡ್ ಪಡೆಯಬಹುದು. ಇನ್ನು ಸೈಕಲ್ನ ಬಾಡಿಗೆಗೆ ತಗೊಳ್ಳೋದು. ಟ್ರೆಂಡ್ರಿನ್ 52 ಹಬ್ನಲ್ಲಿ ನಿಮಗೆ ಎಲ್ಲಾದ್ರೂ ಸೈಕಲ್ ಬಾಡಿಗೆಗೆ ಸಿಗುತ್ತೆ. ನಿಮಗೆ ಬೇಕಾಗಿರೋ ಸೈಕಲ್ ಪಕ್ಕದಲ್ಲಿ ಗ್ರೀನ್ ಲೈಟ್ ಇದ್ರೆ ಅದನ್ನ ನೀವು ಬಾಡಿಗೆಗೆ ತಗೊಳ್ಬೋದು ಅಂತ. ಅಲ್ಲೇ ಇರೋ ಕಾರ್ಡ್ ರೀಡರ್ ಮೇಲೆ ನಾವು ಕೊಟ್ಟಿರೋ ಸ್ಮಾರ್ಟ್ ಕಾರ್ಡ್ ಇಡಿ. ನಿಮ್ಮ ಸೈಕಲ್ ಅನ್ಲಾಕ್ ಆಗುತ್ತೆ. ಅಲ್ಲಿಗೆ ನಿಮ್ಮ ರೈಡ್ ಶುರು. ಸೈಕಲ್ ಸೀಟ್ ನಿಮ್ಮ ಹೈಟ್ಗೆ ಮ್ಯಾಚ್ ಆಗ್ತಿಲ್ಲ ಅಂದ್ರೆ ಸೀಟ್ ಕೆಳಗಿರುವ ನಾಬ್ ಲೂಸ್ ಮಾಡಿ ನಿಮ್ಮ ಹೈಟ್ಗೆ ಸೀಟ್ನ ಅಡ್ಜಸ್ಟ್ ಮಾಡಬಹುದು. ಹಾಗೆ ಏರ್, ಬ್ರೇಕ್ಸ್ ಒಮ್ಮೆ ಚೆಕ್ ಮಾಡಿದ ಮೇಲೆಯೇ ಹೊರಡಿ. ನಿಮಗೆ ಸೈಕಲ್ನಿಂದ ತೊಂದರೆ ಆದ್ರೆ ಹೆಲ್ಪ್ ಲೈನ್ಗೆ ಕಾಲ್ ಮಾಡಿ. ನಮ್ಮ ಪ್ರತಿನಿಧಿಗಳು ನೀವೇನ್ ಮಾಡ್ಬೇಕು ಅಂತ ಹೇಳ್ತಾರೆ. ಟ್ರಾಫಿಕ್ ರೂಲ್ಸ್ ಹಾಗೂ ಸೇಫ್ಟಿನ ಮರಿಬೇಡಿ. ಈಗ ಮೈಸೂರೆಲ್ಲ ಸುತ್ತಾಡಿ. ಮೊದಲ 1 ಗಂಟೆ ಫ್ರೀ, ಅದಾದ್ಮೇಲೆ ಬಾಡಿಗೆ ಶುರು. ನೀವು ಸೈಕಲ್ನ ರಿಟರ್ನ್ ಮಾಡೋದೇನು ಕಷ್ಟ ಅಲ್ಲ. ಮೈಸೂರಿನಲ್ಲಿರೋ ಟ್ರೆಂಡ್ರಿನ್ನ ಯಾವುದೇ ಹಬ್ನಲ್ಲಿ ಸೈಕಲ್ ರಿಟರ್ನ್ ಮಾಡಬಹುದು. ಹಬ್ಬಿನ ಖಾಲಿ ಡಾಕಿನಲ್ಲಿ ಸೈಕಲ್ನ ಹೀಗೆ ತಳ್ಳಿ. ಗ್ರೀನ್ ಲೈಟ್ ನೀವು ಸೈಕಲ್ ರಿಟರ್ನ್ ಮಾಡಿದಿರಾ ಅನ್ನೋದನ್ನ ಹೇಳುತ್ತೆ. ಹಬ್ಬಿನಲ್ಲೇ ಇರೋ ಕಿಯಾಸ್ಕ್ನ ರೀಡರ್ ಮೇಲೆ ನಿಮ್ಮ ಸ್ಮಾರ್ಟ್ ಕಾರ್ಡ್ ಇಟ್ಟ ಕೂಡಲೇ ನಿಮ್ಮ ಟ್ರೆಂಡ್ರಿನ್ ಖಾತೆಯಲ್ಲಿ ಇರುವ ಮೊತ್ತ, ನೀವು ಸೈಕಲ್ ಬಾಡಿಗೆಗೆ ತಗೊಂಡ ಅವಧಿ, ಹೀಗೆ ಹಲವು ಮಾಹಿತಿಗಳು ನಿಮ್ಮ ಸ್ಮಾರ್ಟ್ ಕಾರ್ಡ್ನಲ್ಲೇ ಅಪ್ಡೇಟ್ ಆಗಿರುತ್ತೆ. ಕಿಯಾಸ್ಕ್ನ ಪಕ್ಕದಲ್ಲೇ ಇರೋ ಇನ್ಫಾರ್ಮೇಶನ್ ಬೋರ್ಡ್ನಲ್ಲಿ ನಿಮ್ಮ ಸುತ್ತ ಇರೋ ಟ್ರೆಂಡ್ರಿನ್ನ ಬೇರೆ ಬೇರೆ ಹಬ್ಗಳ ಲೊಕೇಶನ್ಗಳು, ಹೆಲ್ಪ್ ಲೈನ್ ನಂಬರ್, ಟ್ಯಾರಿಫ್ ಹೀಗೆ ಸುಮಾರು ಮಾಹಿತಿಗಳಿಂದ ನಿಮ್ಮ ರೈಡ್ ಈಸಿ ಆಗಿರುತ್ತೆ. ಟ್ರೆಂಡ್ರಿನ್ ಸೈಕಲ್ನ ಬಾಡಿಗೆಗೆ ತಗೊಳ್ಳೋ ಪ್ರಾಸೆಸ್ ಇಷ್ಟೇ. Thanks for riding. Ride safe. For more information, log on to www.mytrendtrin.com. Trendtrin, pedal with pride.